ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಭಾವಿ ಯಾರು ಅಂತ ನಾನು ಹೇಳಕ್ಕಾಗುತ್ತಾ? ತನಿಖೆ ಆಗಲಿ, ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಎಚ್.ಸಿ. ಮಹದೇವಪ್ಪ ಮಾತಾಡಿದ್ದಾರೆ. ಅಂದ್ರೆ ಆ ಮಹಾನಾಯಕ ಯಾರು? ಏನೋ ಒಂದು ಸಿಡಿ ಬರಲಿ ಅಥವಾ ಪೆಂಡ್ರೈವ್ ಬರಲಿ, ಕೊಲೆ ಸುಪಾರಿ ಆಗಲಿ, ಬರೀ ಆ ಮಹಾನಾಯಕನ ಹೆಸರು ಕೇಳಿ ಬರುತ್ತಲ್ವಾ, ಯಾರ್ರಿ ಅವನು ಅಂತ ಸಹಜವಾಗಿ ಪ್ರಶ್ನೆಗಳು ಬರುತ್ತೆ. ಈಗ ಆ ಮಹಾನಾಯಕ ಅಂತ ನನಗೇನು ಗೊತ್ತಿರುತ್ತೆ? ತನಿಖೆ ಆಗಬೇಕು, ಪೊಲೀಸರದು, ಸತ್ಯ ಗೊತ್ತಾಗುತ್ತೆ. ಏನೋ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದರೆ ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ಸಿಎಂ ಭೇಟಿ ವೇಳೆ ದಲಿತ ಸಮಾವೇಶದ ಬಗ್ಗೆ ಚರ್ಚೆನಾಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಸತೀಶ್ ಭೇಟಿ ಬಳಿಕ ಸಚಿವ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬದಲಾವಣೆ ಆಗಬೇಕು, ಆಕ್ಟಿವ್ ಪ್ರೆಸಿಡೆಂಟ್ ಬೇಕಂತ ತಮ್ಮ ಅಭಿಪ್ರಾಯ ಇದೆಯಾ? ಅದು ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಲ್ವಾ? ವಾಟ್ ಎವರ್ ಹೈಕಮಾಂಡ್ ಸೇಸ್ ದಟ್ ಇಸ್ ಫೈನಲ್. ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಏನ್ ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಯಾರು ಸರ್ ಪ್ರಭಾವಿ? ಅವಕ್ಕೆ ನೈಸೆ ಮುಖ್ಯಮಂತ್ರಿ ಆಪ್ತರಿಗೆ ರಕ್ಷಣೆ ಇಲ್ಲ ಅಂದ್ರೆ ರಾಜ್ಯ ಲಾ ಅಂಡ್ ಆರ್ಡರ್ ಹಾಳಾಗಿದೆ ಅಂತ ಅರ್ಥನಾ? ಲಾ ಅಂಡ್ ಆರ್ಡರ್ ಪ್ರಶ್ನೆಗೆ ಇದಕ್ಕೂ ಸಂಬಂಧನೇ ಇಲ್ಲ. ಲಾ ಅಂಡ್ ಆರ್ಡರ್ ಇಸ್ ವೆರಿ ವೆಲ್ ಮೇಂಟೈನ್ಡ್ ಇನ್ ದಿ ಸ್ಟೇಟ್. ಕಾನೂನು ಸುವ್ಯವಸ್ಥೆ ಪ್ರಬಲ ಚೆನ್ನಾಗೇ ಇದೆ. ಆದ್ರೂ ಮುಖ್ಯಮಂತ್ರಿ ಆಪ್ತ ಸಚಿವರಿಗೆ ಅವ್ರ ಮಗನಿಗೆ ರಕ್ಷಣೆ ಇಲ್ಲ. ಅವಾಗಂತ ಕೊಟ್ಟಿದ್ದಾರೆ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದು ಎಷ್ಟು ಸತ್ಯಾಸತ್ಯತೆಗಳು ತನಿಖೆ ನಂತರನಲ್ವಾ? ಅದೆಲ್ಲ ನಮ್ಮ ವ್ಯಾಪ್ತಿಲಿ ಬರೋದಲ್ಲ, ಹೈಕಮಾಂಡ್ ಮುಖ್ಯಮಂತ್ರಿಗಳ ವಿವೇಚನೆ. ಈ ಎಲ್ಲ ವಿಷಯನ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಬಿಟ್ಟಿದ್ದು. ಯಾವಾಗ ಸರ್ ಸಮಾವೇಶ?